ಮೀಸಲಾತಿ ಅನುಷ್ಠಾನಕ್ಕಾಗಿ ರಾಜ್ಯ ಸರ್ಕಾರ ಮೀನಾಮೇಷ. ಮಾದಿಗ ದಂಡೂರು ಬೃಹತ್ ಪಾದಯಾತ್ರೆಗೆ ನಿರ್ಧಾರ. ರಾಜ್ಯಾಧ್ಯಕ್ಷ ಬಿ ನರಸಪ್ಪ ದಂಡೂರ್. ಗಂಗಾವತಿ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ ಸ್ಪಷ್ಟವಾದ ಆದೇಶ ನೀಡಿದರೂ ಸಹ ಇದುವರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅನುಷ್ಠಾನಗೊಳಿಸಲು ಹಿಂದೇಟು ಹಾಕುತ್ತಿರುವುದು ಅತ್ಯಂತ ಖಂಡನೀಯವಾಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸದೇ ಇದ್ದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸ್ವಕ್ಷೇತ್ರವಾದ ವರುಣ ಕ್ಷೇತ್ರದಿಂದ ರಾಜ್ಯಾದ್ಯಂತ ಬೃಹತ್ ಪಾದಯಾತ್ರೆ ನಡೆಸುವುದಾಗಿ ಮಾದಿಗ ದಂಡೂರು ಮಾದಿಗ ಮೀಸಲಾತಿ ಹೋರಾಟ ಕರ್ನಾಟಕ ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷ ಬಿ ನರಸಪ್ಪ ದಂಡೂರ್ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಅವರು ಗುರುವಾರದಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಮಾದಿಗ ಸಮಾಜ ಸೇರಿದಂತೆ ಇತರೆ ಪರಿಶಿಷ್ಟ ಸಮಾಜವನ್ನ ಶೋಷಣೆ ಮಾಡುತ್ತಾ ಬಂದಿದೆ. ಮಂದ ಕೃಷ್ಣ ನಾಯಕತ್ವದ ನೇತೃತ್ವದಲ್ಲಿ ಸದಾಶಿವ ಆಯೋಗವನ್ನು ರಚಿಸುವುದರ ಮೂಲಕ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಅನ್ವಯ ಆಯಾ ರಾಜ್ಯಗಳಿಗೆ ಒಳ ಮೀಸಲಾತಿ ತರುವ ಅವಕಾಶವನ್ನ ಕಲ್ಪಿಸಿದ್ದರೂ ಸಹ ಕರ್ನಾಟಕ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ದೋರಿದ್ದನ್ನು ಅನುಸರಿಸುತ್ತದೆ. ಅಹಿಂದ ನಾಯಕ ಎಂದೇ ಹೆಸರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚುನಾವಣೆಯ ಸಂದರ್ಭದಲ್ಲಿ ವೋಟ್ ಬ್ಯಾಂಕ್ಗಳನ್ನಾಗಿ ಮಾಡಿಕೊಂಡು ಸರ್ವಾಧಿಕಾರಿ ಧೋರಣೆಯನ್ನ ಅನುಸರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲೇಬೇಕು. ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನ ಕಲಿಸಲಾಗುತ್ತದೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಸಮಿತಿಯ ವಕ್ತಾರ ವೆಂಕಟೇಶ್ ಕತ್ತಿ, ಜಿಲ್ಲಾಧ್ಯಕ್ಷ ಸುಭಾಷ್ ಕನಕಗಿರಿ, ಜಿಲ್ಲಾ ಕಾರ್ಯಾಧ್ಯಕ್ಷ ವೆಂಕಣ್ಣ, ಜಿಲ್ಲಾ ಖಜಾಂಚಿ ಮರಿಯಪ್ಪ ದೊಡ್ಡಮನಿ, ಕನಕಗಿರಿ ಅಧ್ಯಕ್ಷ ದುರ್ಗೇಶ್ ಸೇರಿದಂತೆ ಇತರರು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಮಾಧ್ಯಮ ಅಣ್ಣಂದ್ರೆ, ಇವತ್ತು ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದರೆ, ಈಗಾಗಲೇ ಕರ್ನಾಟಕದಲ್ಲಿ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ಸುದೀರ್ಘ 30 ವರ್ಷಗಳ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಿರುವಂಥ ಸನ್ಮಾನ್ಯ ಶ್ರೀ ಮಂದಕೃಷ್ಣ ಮಾದಿಗಣ್ಣವರ ನಾಯಕತ್ವದಲ್ಲಿ ಜಾತಿಗೆ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕಂತೇಳಿ 30 ವರ್ಷಗಳ ಹೋರಾಟದ ಪ್ರತಿಫಲ ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರ ಆಳುವ ಸರ್ಕಾರಗಳು, ಕಾಂಗ್ರೆಸ್ ಸರ್ಕಾರ ತೀರ್ಪು ಬಂದು ಆಗಸ್ಟ್ 1ರಂದು ಇಲ್ಲಿವರೆಗೂ 3 ತಿಂಗಳ ಗತಿಸಿದರೂ ಕೂಡ ಕಾಟಾಚಾರಕ್ಕಾಗಿ ಅಕ್ಟೋಬರ್ 28ರಂದು ಕ್ಯಾಬಿನೆಟ್ನಲ್ಲಿ ಶೂನ್ಯ ವೇಳೆಯಲ್ಲಿ ಚರ್ಚೆಗೆ ತಂದು ಒಂದು ನಾಗಮೋಹನ್ ದಾಸ್ ಆಯೋಗ ಅಂತೇಳಿ ರಚನೆ ಮಾಡಿ ನಮ್ಮ ಸಮುದಾಯಕ್ಕೆ ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ 101 ಜಾತಿಗಳಿಗೆ ಅನ್ಯಾಯವನ್ನು ಎಸಗುತ್ತಾ ಮತ್ತು ಮುಂದೂಡುತ್ತಾ ಕಾಲಾಗಣ ಮಾಡುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಕೊಡ್ತಾ ಇದ್ದೀವಿ. ಯಾಕಂತಂದರೆ ಕಳೆದ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಮೊಟ್ಟ ಮೊದಲನೇದಾಗಿ ಚಿತ್ರದುರ್ಗದಲ್ಲಿ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೇನಂತಂದರೆ, ನಾವೇ ಕೇಂದ್ರಕ್ಕೆ ಶಿಫಾರಸು ಮಾಡೋದು, ಜಾರಿ ಮಾಡೋದು ನಾವಂತೇಳಿ ಹೇಳಿದಂಥ ಸಿದ್ದರಾಮಯ್ಯನವರು ಜಾರಿ ಮಾಡದೆ ಮತ್ತು ಸದಾಶಿವ ಆಯೋಗದ ಬಗ್ಗೆ ಏನು ಚಕ್ಕರೆ ಇರ್ತದೆ, ಉದ್ದೇಶಪೂರ್ವಕವಾಗಿ ಮಾದಿಗರನ್ನ ತುಳಿಯುವಂಥ ಪಕ್ಷ ಯಾವುದಾದ್ರೆ ಅದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷನ ಒತ್ತಾಯ ಮಾಡೋದೇನಂತಂದರೆ, ಕಳೆದ ರಾಯಚೂರು ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅವರ ಗಮನಕ್ಕೆ ತಂದಾಗ ನಾವು ಕೂಡಲೇ ಜಾರಿಗೊಳಿಸಬೇಕು, ನೀವು ಯಾವುದೇ ಆಯೋಗ ಅವಶ್ಯಕತೆ ಇಲ್ಲ, ಈಗಾಗಲೇ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಕೊಟ್ಟಂಥ ವರದಿ ಅಂಕಿಅಂಶಗಳಿದೆ, ಅದರ ಅನುಗುಣವಾಗಿ ಮೀಸಲಾತಿ ಕೊಡಿ. ಇಲ್ಲದೇ ಇದ್ದರೆ ಕಳೆದ ಬಿಜೆಪಿ ಸರ್ಕಾರ ಮಾಧವಸ್ವಾಮಿ ಅಧ್ಯಕ್ಷತೆಯಲ್ಲಿ ಕಳಿಸಿರುವಂಥ ವರದಿಯನ್ನು ಆಧರಿಸಿ ಅದನ್ನಾದರೂ ಜಾರಿ ಮಾಡಿ ಅಂತೇಳಿ ನಾವು ಒತ್ತಾಯ ಮಾಡಿದ್ವಿ. ಆದರೆ ಇವತ್ತು ಉದ್ದೇಶಪೂರ್ವಕವಾಗಿ ಮಾದಿಗರನ್ನ ತುಳಿಯುವಂಥ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಯಾಕಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಬಲಿಷ್ಠವಾದ ಸ್ಥಾನಮಾನಗಳು ಕೊಟ್ಟಿಲ್ಲ. ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ
ನಮ್ಮ ಸಹೋದರರಾದಂಥ ವಲಯ ಸಮುದಾಯದ ಸಚಿವರುಗಳು ಒಳ ಮೀಸಲಾತಿ ಜಾರಿ ಮಾಡಬಾರ್ದು ಅಂತ ಹೇಳಿ ಅಡ್ಡಿಪಡಿಸ್ತಾ ಇದ್ದಾರೆ. ಜಿ ಪರಮೇಶ್ವರ್ ಆಗಿರ್ಬೋದು ಮತ್ತು ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬೋದು ಮತ್ತು ಸಮಾಜ ಕಲ್ಯಾಣ ಸಚಿವರುಗಳಾದಂಥ ಸಿ ಮಾಧವಪ್ಪನವರಾಗಿರ್ಬೋದು ಮತ್ತು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಇದನ್ನು ಅಡ್ಡಿಪಡಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಮಗೆ ಮಾದಿಗರನ್ನ ಮತಬ್ಯಾಂಕ್ ಮಾಡಿಕೊಂಡು ಮಾದಿಗರಿಗೆ ದಿಕ್ತಪ್ಪಿಸುವಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದಕ್ಕಾಗಿ ನಾವು ಒತ್ತಾಯ ಮಾಡೋದೇನಂತಂದ್ರೆ 1 ತಿಂಗಳ ಗಡುವು ಕೊಡ್ತಾ ಇದೆ. ನೀವು ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಅತಿ ಶೀಘ್ರದಲ್ಲಿ ನೀವು SC ವರ್ಗೀಕರಣ ಜಾರಿಗೊಳಿಸಬೇಕು. ಇಲ್ಲೇ ಇದ್ರೆ ನಾವು ಮಾದಿಗರು ಸುಮ್ಮನೆ ಕೊಡುವುದಿಲ್ಲ. ಮಾದಿಗ ಮತ್ತು ಉಪಜಾತಿಗಳು ಸೇರಿ ಒಂದಾಗಿ ಒಗ್ಗಟ್ಟಾಗಿ ದೊಡ್ಡ ಮಟ್ಟದಲ್ಲಿ ನಾವು ಬೆಳಗಾವಿ ಚಲೋ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಬೇಕಾಗ್ತದೆ. ಅದರ ಜೊತೆಗೇನೆ ವರ್ಣಾ ಕ್ಷೇತ್ರದಿಂದ ಸಿದ್ದರಾಮಯ್ಯವರು ಸ್ವಕ್ಷೇತ್ರ ವರ್ಣಾ ಕ್ಷೇತ್ರದಿಂದ ಪಾದಯಾತ್ರೆಯನ್ನು ಮಾಡಬೇಕಂತೇಳಿ ಈಗಾಗಲೇ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಜೆ ದೇವರಾಜ್ ಅವರ ನೇತೃತ್ವದಲ್ಲಿ ನಾವು ಪ್ರಕಟಣೆ ಮಾಡಿದ್ದೀವಿ. ಪಾದಯಾತ್ರೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇನ್ನೊಂದು ಕಡೆ ದಲಿತರ ಕೂಗು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ CM ಬದಲಾವಣೆ ಬಂದಂಥ ಸಂದರ್ಭದಲ್ಲಿ ದಲಿತ CM ಏನಾದರೂ ಕೂಗು ಬಂದಂಥ ಸಂದರ್ಭದಲ್ಲಿ ನಮ್ಮವರೇ ಆದಂಥ KH ಮುನಿಯಪ್ಪನವರು ಅವರು 7 ಬಾರಿ ಸಂಸದರು, 2 ಬಾರಿ ಕೇಂದ್ರ ಮಂತ್ರಿಗಳು, ಈಗ ಆಹಾರ ಸಚಿವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಕ್ಯಾಬಿನೆಟ್ನಲ್ಲಿ. ಮುಖ್ಯಮಂತ್ರಿ ಅವರ ಕ್ಯಾಬಿನೆಟ್ನಲ್ಲಿ KH ಮುನಿಯಪ್ಪನವರು ಅವರು ಅನುಭವ ಉಳ್ಳವಂಥ ರಾಜಕಾರಣಿ. ಅವರದೇ ಆದಂಥ ಸುದೀರ್ಘ 40 ವರ್ಷಗಳ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಸೇವೆ ಸಲ್ಲಿಸಿದಂಥ ವ್ಯಕ್ತಿ. ಆ ವ್ಯಕ್ತಿಗೆ CM ಪಟ್ಟ ಕೊಡಬೇಕು, CM ಸ್ಥಾನ ಕೊಡಬೇಕಂತೇಳಿ ನಾವು ಮಾದಿಗರಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಕಳೆದ BJP ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಅವಧಿಯಲ್ಲಿ ನಮ್ಮ ಸಚಿವರುಗಳಾದಂಥ ಗೋವಿಂದ ಕಾರಜೋಳ ಸಾಹೇಬರನ್ನ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟರು BJP ಸರ್ಕಾರ. ಒಂದು ಕಡೆ ಲೋಕೋಪಯೋಗಿ ಸಚಿವರಾಗಿ ಕೂಡ ಮಾಡಿದರು, ಉನ್ನತ ಸ್ಥಾನಮಾನ ಗೌರವ ಕೊಟ್ಟರು BJP ಪಕ್ಷದಲ್ಲಿ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಮಾದಿಗರಿಗೆ ಪ್ರತ್ಯೇಕವಾಗಿ ಉನ್ನತ ಸ್ಥಾನಮಾನ ಕೊಡಲಿಕ್ಕೆ ಆಗಲಿಲ್ಲ. ಮಾದಿಗರಿಗೆ ಮಾತ್ರ ಮತ ಬೇಕು, ಮತಗಳು ಕ್ರೋಢೀಕರಣಬೇಕು, ಮತಗಳು ಮಾತ್ರ ಸುಳ್ಳು ಹೇಳದೆ ಕಾಂಗ್ರೆಸ್ ಸರ್ಕಾರ ಸಿದ್ಧಾಂತ. ಹಾಗಾಗಿ ನಾವು ಕಾಂಗ್ರೆಸ್ ಸರ್ಕಾರ ತೀವ್ರ ಖಂಡಿಸ್ತಾ ಇದ್ದೀವಿ. ಇವತ್ತೇನು ಸ್ಥಾನಮಾನಗಳು ಕೊಟ್ಟಿದ್ದಾರೆ, ಒಂದು ಕಡೆ ಆಹಾರ ಸಚಿವರು, ಒಂದು ಕಡೆ ಅಬಕಾರಿ ಸಚಿವರು. ಈ 2 ಸಚಿವರುಗಳ ಖಾತೆ ಏನು ನಮ್ಮ ಸಮುದಾಯಕ್ಕೆ ಲಾಭ ಇದೆ? ನಮ್ಮ ಸಮುದಾಯ ಇವತ್ತು ಬಹಳ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲಿ ಕೂಡ ಹಿಂದೆ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಮಾದಿಗರನ್ನ ನೋಡ್ತಾ ಇದೆ, ಮಾದಿಗರನ್ನ ತುಳಿಯುವಂಥ ಪಕ್ಷ ಯಾವುದಾದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು BJP ಪಕ್ಷ ಅಷ್ಟು ಇಷ್ಟು ಮಾಡಿ ನಮ್ಗೆ ಗೌರವ ಕೊಡ್ತಾ ಇದೆ, ಪರವಾಗಿಲ್ಲ. BJP ಪಕ್ಷಕ್ಕೆ ಕೂಡ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂತಂದ್ರೆ ಯಾವ ಪಕ್ಷ ನಮಗೆ ವರ್ಗೀಕರಣಕ್ಕೆ ಸಹಕರಿಸ್ತದೆ ಆ ಪಕ್ಷದ ಪರವಾಗಿ ನಿಲ್ಲುವಂತ ಈ ಹೋರಾಟಗಾರರು. ನಾವು ಕಳೆದ ಚುನಾವಣೆ ಪ್ರಚಾರದಲ್ಲಿ ಕೂಡ ನಾವೆಲ್ಲರೂ ಕೂಡ BJP ಪರವಾಗಿ ವಿಧಾನಸೌಧದಲ್ಲಿ ನಾವು ಪ್ರಚಾರ ಮಾಡಿದ್ವಿ. ಯಾಕಂದ್ರೆ ಕಳೆದ ನವೆಂಬರ್ 11ರಂದು ಸನ್ಮಾನ್ಯ ಶ್ರೀ ಮಂದಾಕೃಷ್ಣ ಮಾದಿಗಣ್ಣವರ ನಾಯಕತ್ವದಲ್ಲಿ ಇಡೀ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಬಂದು ಅವರ ಮಾತಿನ ಪ್ರಕಾರ ನಡ್ಕೊಂಡು ನಮಗೆ SC ವರ್ಗೀಕರಣ ಆಗಲಿಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಜಾರಿಗೆ ತರಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಅವರು ಕೊಟ್ಟಂತ ವಚನ, ಅವರು ಕೊಟ್ಟಂತ ಮಾತಿನ ಮೇಲೆ ಇವತ್ತು ಭಾರತ ಸರ್ಕಾರ ಅಟಾರ್ನಿ ಜನರಲ್ ಮುಖ್ಯ ನ್ಯಾಯಾಧೀಶಗಳ ಮುಖಾಂತರ ನಮಗೆ ವರದಿ ಬರಲಿಕ್ಕೆ ಕಾರಣ ಆಯಿತು. ಕಾರಣಕರ್ತರಾದರು ಭಾರತ ಸರ್ಕಾರ. ಯಾಕಂದರೆ 30 ವರ್ಷಗಳ ಹೋರಾಟ. ಇವತ್ತು ಕಳೆದ 2004ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ
ಉಷಾ ಮೇರ್ ಆಯೋಗವನ್ನು ರಚನೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಆದರೆ ವಿಳಂಬ ಮಾಡುತ್ತಿರುವುದು ಕಾಂಗ್ರೆಸ್ ಸರ್ಕಾರ. ಉದ್ದೇಶಪೂರ್ವಕವಾಗಿ ಆ ಒಂದು ನಮ್ಮ ಒಳ ಮೀಸಲಾತಿ ಬಗ್ಗೆ ಚಕ್ಕರ್ ಎತ್ತದೆ. ಒಳ ಮೀಸಲಾತಿಯನ್ನು ಉದ್ದೇಶಪೂರ್ವಕವಾಗಿ ಮಾಲಮಾನಾಡು ಚೆನ್ನೈ ಅವರ ಮುಖಾಂತರ ರದ್ದುಪಡಿಸಿದ್ದು ಕೂಡ ಒಂದು ಮಾಲಾ ಸಮುದಾಯದ ಹೋರಾಟಗಾರರು. ಇದು ಎಲ್ಲೋ ಒಂದು ಕಡೆ ನಮಗೆ ಅನ್ಯಾಯ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಅದಕ್ಕಾಗಿ ನಾವು ಇವತ್ತು ಈ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒತ್ತಡ ತರೋದಷ್ಟೇ, ನೀವು ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಬೇಕು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪು ಹೇಳಿದೆ, ಆಯಾ ರಾಜ್ಯ ಸರ್ಕಾರಗಳೇ ನೀವು ಜಾರಿ ಮಾಡಿಕೊಳ್ಬಹುದು, ಯಾವುದೇ ಕಾರಣಕ್ಕೂ ತಡೆ ಮಾಡದೆ ಆದಷ್ಟು ಬೇಗನೆ ನೀವು ಜಾರಿ ಮಾಡಿಕೊಳ್ಳಿ ಅಂತೇಳಿ ಆದೇಶ ಕೊಟ್ಟಿರುವಂತ ಸುಪ್ರೀಂ ಕೋರ್ಟಿಗೆ ತಲೆಬಾಗಿ, ಸುಪ್ರೀಂ ಕೋರ್ಟ್ಗಿಂತ ದೊಡ್ಡವರು ಯಾರಿಲ್ಲ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ. ಇವತ್ತು ಹರಿಯಾಣ ರಾಜ್ಯದಲ್ಲಿ ಕೂಡಲೇ ಕ್ಯಾಬಿನೆಟ್ ಕರೆದು, ವಿಶೇಷ ಕ್ಯಾಬಿನೆಟ್ ಕರೆದು ತೀರ್ಮಾನ ಮಾಡಿ ಜಾರಿಗೊಳಿಸಿದೆ ಹರಿಯಾಣ ರಾಜ್ಯ ಸರ್ಕಾರ. ಯಾಕೆ ನೀವು ಇವತ್ತು ಕಾಂಗ್ರೆಸ್ ಸರ್ಕಾರ ಇರುವಂತಹ ರಾಜ್ಯಗಳಲ್ಲಿ ಇದನ್ನು ಅಡ್ಡಿಪಡಿಸ್ತಾ ಇದ್ದೀರಿ? ಒಂದು ಕಡೆ ಪಂಜಾಬದಲ್ಲಿ ಅಡ್ಡಿಪಡಿಸ್ತಾ ಇದ್ದೀರಿ, ಒಂದ್ ಕಡೆ ಆಂಧ್ರ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿನ ಅಡ್ಡಿಪಡಿಸ್ತಾ ಇದ್ದೀರಿ, ಕರ್ನಾಟಕದಲ್ಲಿ ಅಡ್ಡಿಪಡಿಸ್ತಾ ಇದ್ದೀರಿ ಸಿದ್ದರಾಮಯ್ಯನ. ಯಾಕೆ ತಾರತಮ್ಯ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ಪಕ್ಷದಲ್ಲಿ? ಯಾಕೆ ನಾವು ಮತಗಳು ಕೊಟ್ಟಿಲ್ವಾ? ಅದಕ್ಕಾಗಿ ನಾವು ಒಂದೇ ಮಾದಿಗ ದಂಡೋರ ಮಂದಕೃಷ್ಣ ಅವರ ನಾಯಕತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ನಗರದಲ್ಲಿ ಕೂಡ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗ್ತದೆ. ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಕೊಪ್ಪಳ ಜಿಲ್ಲೆಗೆ ಆಗಮಿಸಿದಂಥ ನಮ್ಮ ನಾಯಕರು ಮತ್ತು ದಿಟ್ಟ ಹೋರಾಟಗಾರರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಗೆ ಆಗಮಿಸಿ ಡಿ ನರಸಪ್ಪ ದಂಡೂರ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಕತ್ತಿ ಗುರುಗಳಾದಂಥ ಅವ್ರ ನೇತೃತ್ವದಲ್ಲಿ ಇವತ್ತು ಪ್ರತಿ ಜಿಲ್ಲೆಕ್ಕೂ ಇವತ್ತು ನಮ್ಮ ರಾಷ್ಟ್ರ ನಾಯಕ ಆದಂಥ ಮಂದಕೃಷ್ಣ ಅಣ್ಣ ಆದೇಶದಂತೆ ಪ್ರತಿ ಜಿಲ್ಲೆಕ್ಕೂ ನಮ್ಮ ನಾಯಕರು ಮತ್ತು ನರಸಪ್ಪ ದಂಡೂರ ಮತ್ತು ನಮ್ಮ ಹಿರಿಯರಾದಂಥ ಕತ್ತಿ ಅವರೆಲ್ಲರೂ ಇವತ್ತು ಪ್ರತಿ ಜಿಲ್ಲೆಕ್ಕೂ ತಮ್ಮ ಬದುಕನ್ನು ಇದೇ ಒಂದು ವರೀಕರಣ ಅಂತ ಒಂದು ಕಟ್ಟಿಗೆಂದು ಇವತ್ತು ಪ್ರತಿ ಜಿಲ್ಲೆಗೆ ಅಡ್ಡಾಡುತ್ತಂತ ಅವ್ರಿಗೆ ಫಸ್ಟ್ನೇದಾಗಿ ನಮ್ಮ ಅಭಿನಂದನೆ ಸಲ್ಲಿಸ್ತೀನಿ. ಮುಂದಿನ ದಿನದಲ್ಲಿ ಇವತ್ತು ನಮ್ಮ ನಾಯಕರು ಎಲ್ಲ ಮಾತಾಡಿದ್ದಾರೆ, ಆದರೂ ನಾವು ಮಾತಾಡಬಾರ್ದು. ಈ ಸರ್ಕಾರ ನಮ್ಮನ್ನು ಮೊಸಳೆ ಕಣ್ಣೀರು ಬರೆಸ್ತಿದೆ. ಸುಪ್ರೀಂ ಕೋರ್ಟ್ ಆದೇಶ ಆದರೂ ಕೂಡ ಈ ಸರ್ಕಾರ ಕಿಂಚಿತ ಎಂಬುದು ಆ ಸರ್ಕಾರಕ್ಕೆ ಬೆಲೆ ಇಲ್ಲದಂಗೆ ಆಗಿದೆ. ಅಂಥ ನಿಟ್ಟಿನಲ್ಲಿ ಇವತ್ತು ಮುಂದಿನ ದಿನದಲ್ಲಿ ನಮ್ಮ ನಾಯಕರು ಹೇಳ್ದಂಗೆ, ನಮ್ಮ ನರಸಪ್ಪ ದಂಡೋರ ಅವರು ಹೇಳ್ದಂಗೆ ರಾಜ್ಯ ಸುತ್ತಿ ನಾವು ಒಂದು ಈ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತು ಅಂತ ಹೇಳಿ ನಮ್ಮ ಎರಡು ಮಾತು ಮುಗ್ತಿದ್ವಿ. ಜೈ ಮಾದಿಗ, ಜೈ ಮಾದಿಗ ದಂಡೋರದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನರಸಪ್ಪ ದಂಡೋರವರು ಇವತ್ತು ಹಗಲಿ ಇರುಳು ಅಂದರೆ ಮಾದಿಗ ದಂಡೋರ ಸಂಘಟನೆಗೆ ರಾಜ್ಯಾಧ್ಯಕ್ಷ ಅಂದರೆ ಅದು ತಕ್ಕಾದ ಧೀರ ಅಂದರೆ ಅದು ನರಸಪ್ಪಣ್ಣವ್ರಂತ ನಾವು ಇಡೀ ಎಲ್ಲಾದರೂ ಕೂಡ ಹೇಳೋಕ್ಕೆ ನಾವು ಇಚ್ಛೆ ಪಡ್ತೀವಿ. ಯಾಕಂತ ಕೇಳಿ ಅವರು ಅಷ್ಟು ಸಾಧನೆ ಮಾಡಿದ್ದಾರೆ. ಮಾದಿಗ ದಂಡೋರ ಸಂಘಟನೆ ಒಳಗೆ ಅತಿ ಹೆಚ್ಚು ಅಧ್ಯಕ್ಷರು ಆಗಿ ಹೋಗಿದ್ದಾರೆ. ಬಟ್ ಇವರು ನರಸಪ್ಪ ದಂಡೋರ ಅಂಬೋರು ಭಾಳ ಅದ್ದೂರಾಗಿ ನೀಟಾಗಿ ಪ್ರತಿಯೊಂದು ಜಿಲ್ಲೆದಲ್ಲಿ ಒಳಗೆ ಬಹಿರಂಗವಾಗಿ ಹೋರಾಟ ಮಾಡತ್ತಂಥ ಧೀರ ಅಂದ್ರೆ ಅದು ನಮ್ಮ ನರಸಪ್ಪ ದಂಡೋರು ಅಂತ ಹೇಳ್ಬೇಕು ನಾನು ಇಚ್ಛೆ ಪಡ್ತಿದ್ದೀನಿ. ಆಮೇಲೆ ಸನ್ಮಾನ್ಯ ಮಂದಕೃಷ್ಣ ಮಾದಿಗ ಅಣ್ಣವರು ಭಾಳ ಅತಿ ಹೆಚ್ಚು ಅಂದರೆ ಹೋರಾಟ ಸಿದ್ಧಾಂತ ಇದ್ರೆ ಮಾತ್ರ ಅವರು ಮಂದಕೃಷ್ಣ ಮಾದಿಗ ಸೇರ್ತಾನೇನ ಅದ್ರಂಗೆ ತಕ್ಕಂಗೆ ಈ ಮಂದಕೃಷ್ಣ ಅಣ್ಣಗ ಇಡೀ ಮಂದಕೃಷ್ಣ ಅಣ್ಣ ನರಸಪ್ಪ ದಂಡೋರು ಅಂದರೆ ಹೋರಾಟಗಳು ಮಾಡೋಂಥ ನರಸಪ್ಪ ಅಣ್ಣವ್ರು ರಾಜ್ಯಾಧ್ಯಕ್ಷರು ಅಂದ್ರೆ ಅವ್ರು ಹಂಗಾಗಿ ಮಂದಕೃಷ್ಣ ಅಣ್ಣ ಅವ್ರು ಏನು ಹೇಳ್ತಾರೆ ಕೇಳ್ತಿದ್ರು. ಯಾಕಂತ ಕೇಳು ಅವ್ರು ಪ್ರತಿಯೊಂದು ಜಿಲ್ಲೆಗಳಿಗೆ ಏನು ತಿಪ್ಪಲ್ಲ ಏನು ಕತೆ ನಾವೇ ಗಾಬರಿ ಆಗ್ತೀವಿ. ಒಂದು ಹೋರಾಟ ಮಾಡ್ಬೇಕಾದ್ರೆ ಯಾವುದೇ ಒಂದು ಅನ್ಯಾಯ ಆದರೆ ಅಲ್ಲಿ ತಕ್ಷಣ ಇರ್ತಾರೆ ಯಾರು ನಮ್ಮ ನರಸಪ್ಪ ದಂಡೋರು. ಅಂದರೆ ಈಗ ಈ ಸರ್ಕಾರ, ಈ ಆಡಳಿತ ಸರ್ಕಾರ ಮುಂದಿನ ಮತ್ತೆ ಈಗ ನಮ್ಮ ನರಸಪ್ಪ ದಂಡೋರು ಆಲ್ರೆಡಿ ಹೇಳಿದ್ದಾರೆ. ಮತ್ತೆ ಹಿಂಗೆ ಏನು ಈಗ ಮತ್ತೆ ನಮ್ಮ ಒಳ ಮೀಸಲಾತಿ ಬಗ್ಗೆ ಏನಾರ ಸ್ವಲ್ಪ ಮತ್ತೆ ಹಂಗೆ ವಿಳಂಬ ಮಾಡಿದಂದರೆ ನಮ್ಮ ರಾಜ್ಯಾಧ್ಯಕ್ಷರು ಅಲ್ಲಿ ಹೇಳಿದ್ದಾರೆ ಪಾದಯಾತ್ರೆ ಮತ್ತೆ ಎಲ್ಲ ಬೆಂಗಳೂರು ಮಾತ್ರ ಕೂಡ ಬಂದ್ ಮಾಡ್ತಂತ ಹೇಳಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು. ಮತ್ತೆ ಹಿಂಗೆ ಇದೆ ಈ ಕಾಂಗ್ರೆಸ್ ಸರ್ಕಾರ ಹಿಂಗೆ ನಿರ್ಲಕ್ಷ್ಯ ಮಾಡಿದಂದರೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತು ಅಂತೇಳಿ ನಾನು ಮಾತು ಮುಗ್ತಿದ್ದೀನಿ. ಜೈ ಮಾದಿಗ, ಜೈ ಮಂದಕೃಷ್ಣ, ಜೈ ನರಸಪ್ಪ ದಂಡೋರ.